ನಾನು ಯಾವುದೇ ವ್ಯಕ್ತಿ ಬಗ್ಗೆ ಹೇಳಿಲ್ಲ, ಕುಟುಂಬ ರಾಜಕಾರಣ ಮೋದಿ ಅದು ವಿರುದ್ಧವಾಗಿದ್ದೀನಿ ನಾನು. ಅದೇ ನಾನು ಹೇಳ್ತಿರೋದು, ಒಂದು ಕುಟುಂಬದ ಕೈಲಿ ಈ ಬಿಜೆಪಿ ಇರ್ಕೂಡುದು. ನನಗೆ ಅಖಿಲೇಶ್ ಯಾದವ್ ಫೋನ್ ಮಾಡಿದ್ರು, ಕರ್ನಾಟಕ ರಾಜ್ಯದ ಇನ್ಚಾರ್ಜ್ ಮಾಡ್ತೀವಿ ನೀವು ಬನ್ನಿ ಅಂತ. ನಾನು ಹೋಗ್ಲಿಲ್ಲ. ನನಗೆ ಕಾಂಗ್ರೆಸ್ನವ್ರು ಕರೀತಾರೆ, ಬನ್ನಿ ನಿಮ್ಮ ಮಗನಿಗೂ ಇಬ್ಬರಿಗೂ ಸ್ಥಾನಮಾನ ಕೊಡ್ತೀವಿ ಬನ್ನಿ ಅಂತ. ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರೋನು. ನನ್ನ ಬ್ಲಡ್ ಪೂರ ಬಿಜೆಪಿನೇ. ನಾನು ಹುಟ್ಟಿದಾನು RSS ತಲೆ ಹುಟ್ಟಿದನು. ಆ ಒಂದು ಪರಿವಾರ ಬಿಟ್ಟು ಹೊರಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಪ್ರಾಣ ಇರೋ ತನಕನು ಬಿಜೆಪಿಯಲ್ಲೇ ಇರೋನು, ಇನ್ಯಾವ ಪಕ್ಷಕ್ಕೂ ಹೋಗಲ್ಲ. ನನಗೆ ಅಖಿಲೇಶ್ ಯಾದವ್ ಫೋನ್ ಮಾಡಿದ್ರು, ಕರ್ನಾಟಕ ರಾಜ್ಯದ ಇನ್ಚಾರ್ಜ್ ಮಾಡ್ತೀವಿ ನೀವು ಬನ್ನಿ ಅಂತ. ನಾನು ಹೋಗ್ಲಿಲ್ಲ. ನನಗೆ ಕಾಂಗ್ರೆಸ್ನವ್ರು ಕರೀತಾರೆ, ಬನ್ನಿ ನಿಮ್ಮ ಮಗನಿಗೂ ಇಬ್ಬರಿಗೂ ಸ್ಥಾನಮಾನ ಕೊಡ್ತೀವಿ ಬನ್ನಿ ಅಂತ. ಆದರೆ ಕೇವಲ ಸ್ಥಾನಮಾನ ಅಲ್ಲ, ಈ ಪಕ್ಷ ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಪೇಕ್ಷೆಯಿಂದ ಹೊರಗಡೆ ಬಂದಿದ್ದೀನಿ. ನನ್ನ ವಿಶ್ವಾಸ ಇದೆ, ಇವತ್ತಿಲ್ಲ ನಾಳೆ ಶುದ್ಧೀಕರಣ ಆಗತ್ತೆ. ನಾನು ಯಾವುದೇ ವ್ಯಕ್ತಿ ಬಗ್ಗೆ ಹೇಳಿಲ್ಲ, ಕುಟುಂಬ ರಾಜಕಾರಣ ಮೋದಿ ಅದು ವಿರುದ್ಧವಾಗಿದ್ದೀನಿ ನಾನು. ಈ ಪಾರ್ಟಿನದು ವಿರುದ್ಧವಾಗೇ ಇರೋದು ಇಡೀ ದೇಶದಲ್ಲಿ, ಬರೀ ಕರ್ನಾಟಕ ಅಲ್ಲ, ಎಲ್ಲ ಕಡೆನೂ ಕೂಡ ಗಮನಿಸಿ. ಹೋದಲ್ಲೆಲ್ಲ ಮೋದಿ ಒಂದೇ ಭಾಷಣ, ಉಳಿದಿದೆಲ್ಲ ನೂರಿದೆ. ಆದರೆ ಪ್ರಮುಖವಾಗಿ ಒತ್ತು ಕೊಡೋದೇನು? ಕುಟುಂಬ ರಾಜಕಾರಣ ಈ ದೇಶದಲ್ಲಿ ಇರ್ಕೂಡುದು. ಕರ್ನಾಟಕ ಈ ದೇಶದಲ್ಲಿ ಇದೆ ತಾನೆ? ಹೂನಪ್ಪ, ನಿಮ್ಮ ಮಾತು ಏನ್ ಹೇಳ್ತಿರೋ ಅದೇ ನಾನು ಹೇಳ್ತಿರೋದು. ಒಂದು ಕುಟುಂಬದ ಕೈಲಿ ಈ ಬಿಜೆಪಿ ಇರ್ಕೂಡುದು. ಗೊತ್ತಿಲ್ಲ ನನಗೆ, ನಾನು ಹೈಕಮಾಂಡ್ ಬೇಕು ಅಂತ ಹೇಳಕ್ಕೆ ಬೇಕಾಗಿದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು 108 ಸ್ಥಾನದಿಂದ 69ಕ್ಕೆ ಬಂದ್ಬಿಟ್ವಿ. ಸಂಘಟನೆ ಬೇಕಾಯ್ತು. MP 25 ಇದ್ದು 17ಕ್ಕೆ ಇಳಿತು. ರಾಜ್ಯದಲ್ಲಿ ವೀಕ್ ಆದ್ವಿ, ನಾನು ಇಲ್ಲ ಅಂದಿಲ್ಲ. ಇದಕ್ಕೆ ಸಂಘಟನೆನೂ ಬಹಳ ಪ್ರಮುಖ. ಈ ಅಂಶವೂ ಇದೆ. ಕುಟುಂಬ ರಾಜಕಾರಣ, ಸಾಮೂಹಿಕ ನೇತೃತ್ವ ಇಲ್ಲದೆ ಇರೋದು, ಹಿಂದುತ್ವವನ್ನು ಕಡೆಗಣಿಸಿರೋದು, ಇವೆಲ್ಲವೂ ಸೇರಿದೆ. ಇವತ್ತಿಲ್ಲ ನಾಳೆ ಮತ್ತೆ ಹೇಳ್ತೀನಿ, ವಿಶ್ವಾಸ ಇದೆ ಬಿಜೆಪಿ ಸ್ಥಾನ ಬತ್ತ ಸಿದ್ಧಾಂತದ ಮುಖಾಂತರ ಮುಂದುವರಿಯುತ್ತೆ. ನಾನು ಮತ್ತೆ ಬಿಜೆಪಿ ಸೇರ್ತೀನಿ. ನೀವೆಲ್ಲ ರಿಪೋರ್ಟ್ ಕೊಟ್ಬಿಟ್ಟಿದ್ರಿ ಪತ್ರಿಕೆಗಳಲ್ಲಿ, ಯಾರ್ಯಾರು ಅಧಿಕಾರ ಹಿಡಿತಾರೆ ಅಂತ. ನೋಡಿ ಇವರೇ, ನೀವು ಗಮನಿಸಿ. ಒಂದು ಕಾಲದಲ್ಲಿ ದೆಹಲಿಗೆ ಹೋಗಿ ಇಂದಿರಾ ಗಾಂಧಿ ಹತ್ರ B ಫಾರ್ಮ್ ಇಟ್ಕೊಂಡ್ಬಂದ್ರೆ ಅವ್ನು ಗೆದ್ದ ಅಂತ. ಈಗ ದೇಶದಲ್ಲಿ ಕಾಂಗ್ರೆಸ್ B ಫಾರ್ಮ್ ತಗೊಂಡ್ಬಂದ್ರೆ ಡಿಪಾಸಿಟ್ ಔಟು ಅಂತ. ಎಷ್ಟು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಇದೆ ಹುಡುಕ್ಬೇಕು. ಇಡೀ ದೇಶ ಕಾಂಗ್ರೆಸ್ ಮಯವಾಗಿತ್ತು ಒಂದು ಕಾಲದಲ್ಲಿ. ಎಲ್ಲಿ ತನಕ ಹೋಗಿದ್ರು? ಇಂಡಿಯಾ ಇಸ್ ಇಂದಿರಾ ಇಸ್ ಇಂಡಿಯಾ ಅಂತ ಹೇಳಿದ್ರು. ಇವತ್ತು ದೇವ್ರು ಕಾಪಾಡ್ಬೇಕು, ಆ ಸ್ಥಿತಿ ಇದೆ ಕಾಂಗ್ರೆಸ್.